ಹಾಯ್ ನಮಸ್ತೆ ಎಲ್ಲರಿಗೂ. ಸ್ವೀಟ್ ಕಾರ್ನ್ ರೆಸಿಪಿ, ರೈಸ್ ರೆಸಿಪಿ. ಕಾರ್ನು, ಬೆಳ್ಳುಳ್ಳಿ, ದೊಣ್ಣಮೆಣ್ಸಿನ್ಕಾಯಿ ಹಾಗೆ ಹಸಿಮೆಣಸು, ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಒಂದು ಪಾತ್ರೆನ ಬಿಸಿ ಮಾಡಿ ಅದು ಬಿಸಿಯಾದ ನಂತರ ಎಣ್ಣೆನ ಹಾಕಿ ಅಥವಾ ತುಪ್ಪನ ಕೂಡ ಹಾಕ್ಬೋದು. ಸ್ವಲ್ಪ ಜೀರಿಗೆ ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವೀಟ್ ಕಾರ್ನ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಬಂದು ವಿಸಿಟ್ ಮಾಡಿ, ವೀಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವೀಟ್ ಕಾರ್ನ್ನ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ಈ ಥರ ರೈಸ್ ಅಥವಾ ಬೇರೆ ಏನಾದರೂ ರೆಸಿಪಿ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಬೇರೆ ತರಕಾರಿಗಳು ಕೂಡ ಹೋಗುತ್ತೆ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಹಸಿಮೆಣಸನ್ನು ಹಾಕಿ ಅದನ್ನು ಕೂಡ 1-2 ನಿಮಿಷ ಫ್ರೈ ಮಾಡಬೇಕು. ನೀವು ಸ್ವೀಟ್ ಕಾರ್ನಿಂದ ಏನು ರೆಸಿಪಿನ ಮಾಡ್ತೀರಿ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು. ಇವಾಗ ದೊಣ್ಣಮೆಣ್ಸಿನ್ಕಾಯಿನ ಹಾಕಿ ಇದನ್ನು ಕೂಡ ಮೆತ್ತಗಾಗುವವರೆಗೂ ಫ್ರೈ ಮಾಡಬೇಕು. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು, ಲಂಚ್ಗೂ ಮಾಡ್ಕೊಳ್ಬೋದು, ಹಾಗೆ ಬಾಕ್ಸ್ಗೆ ಕೂಡ ಮಾಡಿಕೊಡ್ಬೋದು. ಖಾರ ನಿಮ್ಮ ಅನುಗುಣಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಬೋದು. ಇವಾಗ ಕಾರ್ನನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಇದು ಸ್ವಲ್ಪ ಮೆತ್ತಗಾಗೋ ತನಕ ಇದನ್ನು ಫ್ರೈ ಮಾಡಿಕೊಂಡು ಮೆತ್ತಗಾದ ನಾವು ಮಾಡಿಟ್ಕೊಂಡಿರುವಂತಹ ಅನ್ನವನ್ನು ಇದಕ್ಕೆ ಸೇರಿಸ್ಕೊಳ್ಬೋದು. ನಿಮಗೆ ಜಾಸ್ತಿ ಉದುರು ಬೇಕು ಅಂದರೆ ಉದುರು ಕೂಡ ಮಾಡ್ಕೊಳ್ಬೋದು ಅನ್ನನ. ಇವಾಗ ಇದನ್ನು ಹಾಕಿ ಚೆನ್ನಾಗಿ ಕೈ ಆಡಬೇಕು. ಉಪ್ಪನ್ನು ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಪೆಪ್ಪರ್ ಪೌಡ್ರನ್ನ ಕೂಡ ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಹೊರಗಡೆ ಹೋಟೆಲಲ್ಲೆಲ್ಲ ನಾವು ಇದಕ್ಕೆ ತುಂಬ ದುಡ್ಡು ಕೊಟ್ಟು ತಿಂತೀವಿ, ಅಲ್ಲಿ ಟೇಸ್ಟ್ ಬೇರೆ ಇರುತ್ತೆ ಬಿಡಿ. ಆದರೆ ಆ ಥರನೇ ಅಲ್ಲ ಅಂದ್ರೂ ಸ್ವಲ್ಪ ಅಲ್ಲಿಗೆ ಹೋಲೋ ಥರನೇ ನಾವು ಮನೇಲಿ ಕೂಡ ಮಾಡಿಕೊಂಡು ಇದನ್ನು ತಿನ್ಬೋದು. ಜಾಸ್ತಿ ಸಮಯ ಕೂಡ ಬೇಡ ಇದನ್ನು ಮಾಡೋದಕ್ಕೆ, ತುಂಬ ಬೇಗ ಆಗುತ್ತೆ ಇದು. ನೋಡಿ, ಸ್ವೀಟ್ ಕಾರ್ನ್ ರೆಸಿಪಿ ರೆಡಿಯಾಗಿದೆ. ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ತಿಳಿಸಿ. ಥ್ಯಾಂಕ್ ಯು.